ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಸರ್ವಶಕ್ರಾದಿವಂದಿತ ಕ್ರಮಾದುತ್ಪದ್ಯತೆ ಕ್ರಮಾದ್ವಿಲೀಯತೆ ವಿವಿಧ ಕ್ರಮ ಉದ್ದಿಷ್ಟ ನಚ ಸರ್ವದೇಹ ಸರಿ ಸಸ್ಯ ಈಗ ಜೀವ ದೇಹ ಪೂರ್ಣ ಒಂದು ಕಡೆ ಇದ್ದಾನೆ. ಪ್ರಶ್ನೆ ಈಗ ಅದು ಬಂದಿತ್ತು, ನಾವು ಎಲ್ಲಿ ಚುಚ್ಚಿದ್ರೂ ನೋವಾಗುತ್ತೆ ಅಂದಮೇಲೆ ಜೀವ ಎಲ್ಲ ಕಡೆ ಇರಬೇಕಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಎಲ್ಲ ಕಡೆ ಇರಬೇಕಾಗಿಲ್ಲ, ಪ್ರಕಾಶದಿಂದ ಇದ್ದರೆ ಸಾಕು. ಇದೆಲ್ಲ ಲೈಟ್ ಬರ್ಬೇಕಾದ್ರೆ ಲೈಟ್ ಇಲ್ಲೇ ಇರಬೇಕು, ಬಲ್ಬ್ ಇಲ್ಲಿರಬೇಕಾಗಿಲ್ಲ. ಅಂದರೆ ಒಳ್ಳೆ ಸಿಂಪಲ್ ಎಕ್ಸಾಂಪಲ್ ಅದು. ಅದಕ್ಕೆ ಹೇಳ್ತಾರೆ ಪರಿಜ್ಞಾನ ಜೀವಸ್ಯ ಅನಣುತ್ವಂ, ಅದು ಜೀವ ಅಣು ಅಲ್ಲ ಅಂತ ಹೇಳ್ತೇನೆ ಅಂತ ಹೇಳಬೇಕು. ಹೋಗಬೇಡಿ, ಜೀವ ಅಣುವೇ. ಉತ್ಕ್ರಾಂತಿ ಗತ್ಯಾದೇಹೇ ಆದಿಶಬ್ದೇನ ಸೂಕ್ಷ್ಮ ತೇಜೋರೂಪೇಣ ವ್ಯಾಪ್ತ್ಯ ಸ್ಪರ್ಶಾದಿ ಜ್ಞಾನೋಪಪತ್ತಿ. ಜೀವ ಇರೋದು ಇಲ್ಲೇ ಆದರೂ ಕೂಡ ಎಲ್ಲ ಕಡೆ ಅವನ ಇಡೀ ದೇಹದಲ್ಲಿ ಏನಾಗುತ್ತೆ, ಪ್ರಕಾಶ ಇರೋದ್ರಿಂದ ಅವನಿಗೆ ಕಾಂಟ್ಯಾಕ್ಟ್ ಸಿಗುತ್ತೆ. ನಚ ಜೀವಸ್ಯ ಬಹುರೂಪ ಶಕ್ತಿ ಶಕ್ತೌ ಈಶೇರ ಗುಣಸಾಮ್ಯಂ ಈಶಶಕ್ತಿಯೈವ ಬಹುರೂಪತ್ವಾದೇಹೇ. ಎಷ್ಟೋ ಜೀವರಿದ್ದಾರೆ, ಅನೇಕರು ಸಾಂಸರಿರ್ತಾರೆ, ಅನೇಕ ರೂಪ ಇದೆ, ಅವರಿಗೆ ಬೇಕಾದ ಕೆಲಸ ಮಾಡ್ತಾರೆ. ದೇವರೇ ಹಾಕಬೇಕು ಅಂದರೆ ಅಲ್ಲ, ದೇವರು ಕೊಟ್ಟಿದ್ದಕ್ಕೆ ಅದು ಬಂದಿರೋದು, ಆದ್ದರಿಂದ ಆಗಿದೆ. ಮಳೆ ಹಾಕಬೇಕು ಪೈರು ಬಂದರೆ ಮಳೆ ಬಂದಿದ್ದಕ್ಕೆ ಆಗಿರೋದು, ಅದ್ಯಾಕೆ ಅಂತ ಕೇಳಾಗಿಲ್ಲ. ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಮಳೆಗೂ ಬೆಳೆಗೆ ಏನು ಸಂಬಂಧ ಅಂತ ಗಲಾಟೆ ಮಾಡ್ತಾರೆ. ಮಳೆ ಬಂದ ಮೇಲೆ ಬೆಳೆ ಇದೆಲ್ಲ ಮಳೆನ ಇವತ್ತೇನಾದ್ರು ಸರ್ಕಾರ ಲ್ಯಾಬೊರೇಟ್ರಿಯಲ್ಲಿ ನೀರು ನಾವು ಪ್ರೊಡ್ಯೂಸ್ ಮಾಡಿ ಕೊಡೋದಾದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಅದು ಈ ಲೀಟ್ರ್ ಬಿಲ್ ಕೊಡೋಕ್ಕೆ ಆಗೋದಿಲ್ಲ ಇವ್ರಿಗೆ, ವಾಟರ್ ಬಿಲ್ ಕೊಡೋಕ್ಕೆ. ಆದ್ದರಿಂದ ಅದು ದೇವ್ರು ಕೊಟ್ಟಿದ್ದು. ಮತ್ತು ಗಾಳಿ ಅದೆಲ್ಲ ಯಾರಿಗೆ ಕೊಡೋಕ್ಕೆ ಬರುತ್ತೆ? ಅದೆಲ್ಲ ಕೂಡ ಹೇಗೆ ಮಾಡೋ ಪ್ರೊಸೀಜರ್ ಗೊತ್ತಾದ ಮಾತ್ರಕ್ಕೆ ಅಡುಗೆ ಮಾಡೋ ಪ್ರೊಸೀಜರ್ ಗೊತ್ತಾ ರೆಡಿ ಆಗಿಬಿಡುತ್ತಾ? ಆಗಬೇಕು. ಆದ್ದರಿಂದ ಹಾಗೇಡಾಗಬೇಕು, ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಶ್ರುತ್ಯ ಜೀವೇಶ್ವರ ಐಕ್ಯಂ ಹೇಳಿದೆಯಲ್ಲ, ತತ್ವಮಸಿ ಇತ್ಯಾದಿ ವಾಕ್ಯಗಳಲ್ಲಿ ಜೀವೇಶ್ವರ ಐಕ್ಯ ಯಾಕೆ ಹೇಳಬಾರ್ದು ಅಂದರೆ, ಇಲ್ಲ, ಸರ್ವಮಾನ ವಿರುದ್ಧ, ಅನುಭವ ವಿರುದ್ಧ, ಪ್ರತ್ಯಕ್ಷ ವಿರುದ್ಧ, ವಿರುದ್ಧ, ಆಗಮ ವಿರುದ್ಧ ಮಾಡೋಕ್ಕೆ ಬರೋದಿಲ್ಲ. ಶ್ರುತೇ ಸಾದೃಶ್ಯೈಕ್ಯಾದಿನ ಸಾವಕಾಶ. ಮತ್ತು ಶ್ರುತಿ ಹೇಳಿದೆಯಲ್ಲ ಅಂತ ಕೇಳಿದರೆ ಐಕ್ಯಕ್ಕೆ ಈ ಅರ್ಥ ಮಾಡಬಾರ್ದು. ಸಾಮ್ಯ ಒಂದೇ ಸ್ಥಳದಲ್ಲಿರೋದು, ಒಂದೇ ಅಭಿಪ್ರಾಯ ಇರೋದು, ಆ ರೀತಿ ಅರ್ಥ ಮಾಡಬೇಕೆ ಹೊರತು ಈ ರೀತಿ ಐಕ್ಯ ಒಪ್ಲಿಕ್ಕೆ ಬರೋದಿಲ್ಲ ಅಂಥೇಳಿ. ಬಹುಮಾನ ವಿರೋಧಿ ಏಕಸ್ಯ ದೌರ್ಬಲ್ಯಾಚ್ಚ. ಒಂದು ಪ್ರಮಾಣ ಇದೆಯಲ್ಲ ಅಂತ ಕೇಳಿ, ಒಂದು ಪ್ರಮಾಣ ಇದೆ, ಎಷ್ಟು ಪ್ರಮಾಣ ಅಲ್ಲ ಅಂತ ಹೇಳುತ್ತಲ್ಲ, ಅದಕ್ಕೆ ತತ್ವ ಸಮನ್ವಯ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಉತ್ತರ ಸಿಗುತ್ತೆ. ಧರ್ಮಿ ಗ್ರಾಹಕ ವಿರೋಧಾಚ್ಚ. ಬರೀ ಶಾಸ್ತ್ರದಲ್ಲಲ್ಲ, ನಾವು ಲೌಕಿಕ ರೂಲ್ಸಲ್ಲೇ ಎಷ್ಟೋ ಸತಿ ಕನ್ಫ್ಯೂಷನ್ ಬರುತ್ತೆ, ಗೊತ್ತಾಯ್ತಾ? ಆಡಿಟ್ ಇದ್ರೆ ನಮ್ಮ ಯಾವುದು ಇನ್ಕಮ್ ಟ್ಯಾಕ್ಸ್ ಕೊಟ್ಟರೆ ಯಾವ ವಿಷಯದಲ್ಲಿ ತೊಗೊಂಡ್ರು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗೇ ಆಗುತ್ತೆ. ಅವು ಉತ್ತರ ಯಾರು ಕೊಡ್ಬೇಕು? ಅದನ್ನು ಅಲ್ಲೇ ಸಮನ್ವಯ ಮಾಡಿ ಉತ್ತರ ಕೊಡಬೇಕೆ ಹೊರತು ಯಾವುದೋ ಉತ್ತರ ಕೊಡೋದು ವೇಸ್ಟ್ ಅಂತ ಬಿಡ್ಲಕ್ಕೂ ಬರೋದಿಲ್ಲ. ಸರಿಯಾಗಿ ಹೊಂದಿಸ್ಬೇಕಲ್ಲ. ಅದು ಹೇಗೆ ಶಾಸ್ತ್ರದಲ್ಲಿ ಮಾತ್ರ ಡೌಟು, ಭಾರಿ ಕಷ್ಟಪಡ್ತಾರೆ ತಿಳ್ಕೊಳಕ್ಕೆ ಹೋಗಬೇಡಿ. ಪ್ರತಿಯೊಂದರಲ್ಲೂ ಇದ್ದಿದೆ ಸಮಸ್ಯೆ. ನಚ ಉಪಪತ್ತಿ ಮತ್ವಾತ್ ವಿನಾಶಿತ್ವಂ ಜೀವಸ್ಯ. ಜೀವ ಹುಡ್ತಾನೆ, ಆದ್ದರಿಂದ ಸಾಯಿಲಿ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಅನಿತ್ಯತ್ವೇ ತದಭೀಷ್ಟ ಮೋಕ್ಷಾದ್ಯ ಸಿದ್ಧೇಹೇ. ಅನಿತ್ಯ ಅಂತ ಒಪ್ಪಿಕೊಂಡ್ರೆ ಇನ್ನೂ ಪ್ರಯೋಜನ ಇಲ್ಲ, ನಿತ್ಯ ಅಂತ ಒಪ್ಪಿಕೊಳ್ಳೇಬೇಕು. ಯಾತಕ್ಕೆ? ನಹಿ ಪರಾಧೀನ ವಿಶೇಷವತ್ವ ಮಾತ್ರೇಣ ವಿನಾಶಿತ್ವಂ ತಾದೃಶ ಅನಾಮ್ಯವ ನಿತ್ಯತ್ವ ಶ್ರುತಿ ವಿರೋಧ. ನಿತ್ಯ ಅಂತ ಹೇಳಿದರೆ, ನಿತ್ಯ ಅಂದರೆ ಸ್ವತಂತ್ರನೂ ಅಲ್ಲ, ನಿತ್ಯ ಅಂದರೆ ಅದೇ ದೇಹದ ಇರ್ತಾನೋ ಅಂತನೂ ಅರ್ಥ ಅಲ್ಲ. ಆದರೆ ದೇವರೊಬ್ಬರು ಹಾಗೆ, ದೇವರು ಯಶ್ವರರು ಹಾಗಿದ್ದಾರೆ, ಉಳಿದವ್ರು ಹಾಗಿಲ್ಲ. ಜೀವನ ದೇಹ ಅನಿತ್ಯ, ಸೃಷ್ಟಿ ಅಂದರೆ ದೇಹ ಬರೋದು, ನಾಶ ಅಂದರೆ ದೇಹ ಹೋಗೋದೇ ಹೊರತು ಜೀವ ಸ್ವರೂಪತಃ ಸೃಷ್ಟಿಯಾಗೋದಾಗಲಿ ಸ್ವರೂಪತಃ ನಾಶ ಆಗೋದಾಗಲಿ ಎಲ್ಲೂ ಇಲ್ಲ ಅಂಥೇಳಿ. ನಚ ಸುಗುಣ ನಮ್ಮಲ್ಲೇ ದೃಷ್ಟಾಂತ ದೇವರು ಇಟ್ಬಿಟ್ಟು ಅದಕ್ಕೇನೆ ಕತ್ಲಲ್ಲಿ ಒಂದೂ ಕಾಣ್ತಾ ಇಲ್ಲ, ಲೈಟ್ ಹಾಕಿದ್ರೆ ಕಾಣಿಸ್ತು. ಯಾರು ಸೃಷ್ಟಿ ಆಯಿತು ಅಂತ ಕರೆಯೋದಿಲ್ಲ, ಕಾಣಿಸ್ತು ಅಂತ ಹೇಳ್ತಾರೆ. ಆಮೇಲೆ ಹಗಲಲ್ಲೇ ಕುಂಬಾರಕರ ಗಡಿಗೆ ಮಾಡಿಸ್ದೆ, ಆಮೇಲೆ ನೋಡ್ತಾನೆ ಇದು ಗಡಿಗೆ ಮಾಡಿದ ಅಂತ ಹೇಳ್ತಾರೆ. ಗಡಿಗೆ ಅಭಿವ್ಯಕ್ತವಾಯ್ತಲ್ಲ, ಮಾಡಿದ ಅಂತ ಹೇಳ್ತಾರೆ. ಎರಡು ದಿವಸದ ಮೆದುರಿಗಿದೆ. ಈಗ ದೇವ್ರು ಮಾಡೋ ಸೃಷ್ಟಿಯೆಲ್ಲ ಎಂಥದ್ದು, ಇರೋದನ್ನು ಕಾಣಿಸೋದೇ ಹೊರತು ಏನು ಕೊಡೋದಿಲ್ಲ. ಇದು ಸರಿಯಾಗಿ ತಿಳ್ಕೊಬೇಕು. ಈ ಟೈಲರು ನಮ್ಮ ಶರ್ಟ್ ಮಾಡಿಕೊಡ್ತಾನೆ ಹೊರತು ದೇಹ ಸೃಷ್ಟಿ ಅಲ್ಲದು. ಹಾಕ್ಕೊಂಡು ಮಾತ್ರಕ್ಕೆ ಏನಾಗಲಿಲ್ಲ, ಹೊಸ ದೇಹ ಅಲ್ಲ, ಹೊಸ ಡ್ರೆಸ್ ಅದು. ಸರ್ ಹೊಸ ಡ್ರೆಸ್ ಮಾಡೋ ಶಕ್ತಿ ಟೈಲರ್ಗಿದೆ ಹೊರತು ಬೇರೆ ಅಲ್ಲ. ದೇವರಿಗೆ ಎಲ್ಲ ಶಕ್ತಿನೂ ಇದೆ.
ಹಾಗೆ ಮಾಡೋದಿಲ್ಲ. ಏನು ಮಾಡ್ತಾನೆ, ಸಾಧನೆ ತಕ್ಕಂಥದ್ದು ಅವನ ಬಟ್ಟೆ ತಕ್ಕಂತೆ ಹೇಗೆ ಕೊಡ್ತಾನೋ ಹಾಗೆ. ಯಾವ ಬಟ್ಟೆ ಕೊಡ್ತಾನೆ ಎಲ್ಲರೂ ಹೊಲ್ಕೊಡ್ತಾನೆ. ಅದಕ್ಕೆ ನಮ್ಮ ಸಾಧನೆ ಸ್ವರೂಪ ಎಲ್ಲ ನೋಡಿಕೊಡ್ತಾನೆ ಹೊರತು ಬೇರೆ ಅಲ್ಲ. ನಚ ಸ್ವಗುಣ ಅನನುಭೂತ್ಯ ಅನುಪಪತ್ತೇ ಪೂರ್ವಂ ಜ್ಞಾನಾದೀನಾಂ ಸಾಮಸ್ತೇನ ಅಭಾವ ಪೂರ್ವವ್ಯಕ್ತಾನಾಂ ಪಶ್ಚಾತ್ ಸುವ್ಯಕ್ತ್ಯುಪಪತ್ತೇ. ಅಲ್ರಿ ನೀವು ಹೇಳ್ತೀರಿ ಈಗ ಸ್ವರೂಪದಲ್ಲಿರುತ್ತೆ, ಬೆಳೆ ವಿಕಾಸ ಆಗುತ್ತೆ ಅಂತೀರಿ. ಮೊದಲು ಏನೂ ಇಲ್ಲೇ ಇಲ್ಲ, ಆಮೇಲೆ ಬಂದಿದೆ ಅಂದಮೇಲೆ ಇದು ಇಲ್ಲದ ಬರುತ್ತೆ ಹೊರತು ಇರೋ ಅಭಿವ್ಯಕ್ತಿ ಅಂತ ಹೇಳಬೇಡಿ ಅಂದರೆ ಅಲ್ಲ, ಇರೋದು ಅಭಿವ್ಯಕ್ತಿ ಆಗೋದೇ ಹೌದು. ಅದಕ್ಕೇನೆ ಬೀಜ ದೃಷ್ಟಾಂತ ತೋರಿಸಿದ್ರು. ಬೀಜ ಇಷ್ಟು ಕಣ್ಣಿಗೆ ಕಾಣದಷ್ಟು ಚಿಕ್ಕದಿದೆ, ಅದು ದೊಡ್ಡ ಆಲದ ಮರದ ಕ್ರಾಸ್ ಸೆಕ್ಷನ್ ಇದೆ, ಗೊತ್ತಾಯ್ತು? ಅಷ್ಟರಲ್ಲಿ ಅಷ್ಟಿದೆ. ಇದು ಮ್ಯಾಜಿಕ್. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನಿಗೇನಿದೆ, ಸ್ವರೂಪದಲ್ಲೇ ಜ್ಞಾನಭಕ್ತಿ ವೈರಾಗ್ಯ ಇದೆ. ಬಟ್ ಇನ್ನಡಿಗೆ ಕೆಟ್ಟದ್ದು ಯಾವುದಕ್ಕೆ? ನೀವು ಉದಾಹರಣೆಗೆ ಒಂದು ಮಾವಿನ ಹಣ್ಣು 100 ಜನಕ್ಕೆ ಕುಡಿಸ್ತಾ, ಮಾಮಿ ತೊಗೊಂಡು ಕುಟ್ಟಿಬಿಟ್ಟು ಎಲ್ಲರಿಗೆ ಹಾಕಿದ, ಮಾವಿನ ಹಣ್ಣು ತಿಂದ್ರಿಂದ ಆಗುತ್ತಾ? ಸಾಧ್ಯ ಇಲ್ಲ. ಯಾವ ಟೈಲಲ್ಲಿ ತಿನ್ನಕ್ಕೆ ಬರುತ್ತೋ ಅವರಿಗೆ ಒತ್ತಿ ಬೆಳೆದು ಇದಾದ ಮಾತ್ರ ಸಾಧ್ಯ. ಅದು ಹಣ್ಣು ಅಂತ ಕರೆಯೋದು ಆಗ. ಇದನ್ನು ಬೀಜ ಅಂತಾರೆ ಅಷ್ಟೇ. ಬೀಜ ರೂಪವಾಗಿ ಪ್ರತಿಯೊಂದು ಗುಣನೂ ಕೂಡ ಅವರವರ ಯೋಗ್ಯತೆ ತಕ್ಕಂತೆ ಇದ್ದೇ ಇದೆ. ಸಾಧನೆ ಅಂದರೆ ಏನು? ಪೂರ್ತಿ ವಿಕಾಸ ಆಗೋದೇ ಸಾಧನೆ. ಮಾವಿನ ಬೀಜ ಮಾವಿನ ಮರ ಆಗಿ ಮಾವಿನ ಹಣ್ಣು ಕೊಡಬೇಕು, ಬೇವಿನ ಬೀಜ ಬೇವಿನ ಮರ ಆಗಿ ಬೇವಿನ ಹಣ್ಣು ಕೊಡಬೇಕು. ಅದು ವ್ಯವಸಾಯ ಅಂದರೆ ಅದೇ ಹೊರತು ಸೃಷ್ಟಿ ಮಾಡೋದಲ್ಲ. ಬೀಜ ಸೃಷ್ಟಿ ಮಾಡೋದು ವ್ಯವಸಾಯ ಅಲ್ಲ, ಬೀಜ ಬೆಳೆಸೋದು ವ್ಯವಸಾಯ. ಅದು ದೇವರ ಸೃಷ್ಟಿ ಅಂದರೆ ಹಾಗಿರುತ್ತೆ. ಅದೆಲ್ಲ ತಿಳಿಸ್ತಾರೆ. ಪೂರ್ವಂ ಜ್ಞಾನಾದೀನಾಂ ಸಾಮಸ್ತೇನ ಅಭಾವ ಪೂರ್ವ ಅವ್ಯಕ್ತಾನಾಂ ಪಶ್ಚಾತ್ ಸುವ್ಯಕ್ತ್ಯುಪಪತ್ತೇ. ಅದರ ಅವ್ಯಕ್ತ ಆಮೇಲೆ ಸುವ್ಯಕ್ತ, ಆದ್ದರಿಂದ ಸಮಸ್ಯೆ ಇಲ್ಲ ಅಂತೇಳಿ. ನಚ ಈಶ್ವರ ಸೇವ ಕರ್ತೃತ್ವೇ ಕಲ್ಪನಾ ಲಾಘವಂ. ನೋಡ್ರಿ, ನಾವು ಸುಮ್ಮನೆ ತಲೆ ಕೆಡಿಸ್ಬೇಡ್ರಿ, ಇಷ್ಟು ಹೇಳ್ಬಿಡಿ. ಎಲ್ಲ ದೇವರೇ ಮಾಡ್ತಾರೆ, ನಮ್ಮ ರೋಲ್ ಏನೂ ಇಲ್ಲ ಅಂತ ಯಾಕೆ ಹೇಳಬಾರ್ದು? ಎಷ್ಟು ಜನ ಹೇಳಿ ತಪ್ಪು ಮಾಡಿದಾಗ ನಮ್ಮ ರೋಲ್ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರಲ್ಲ, ಹಾಗೆ. ಸರಿ ಮಾಡಿದಾಗ ತಮ್ಮದೇ ರೋಲು, ಸರಿ ಮಾಡಿದಾಗ ತಮ್ಮದೇ ರೋಲು, ತಪ್ಪಾದಾಗ ದೇವರದೇ ರೋಲು. ಹಾಗಲ್ಲ. ಕಲ್ಪನಾ ಲಾಘವ ಅಂದ್ರೇನು? ಒಂದು ಗುಣ ಬರುತ್ತೆ ಅಂತ ಕೇಳಿದ, ಗುಣ ಬರೋದಿಲ್ಲ. ಯಾಕೆ? ಜೀವಸ್ಯ ಅಕರ್ತೃತ್ವೇ ಜ್ಞಾನ ಶಾಸ್ತ್ರ ವೈಯರ್ಥ್ಯ. ಜೀವನ ಕರ್ತೃತ್ವ ಒಬ್ಬ ಶಾಸ್ತ್ರ ಇರೋದು ಯಾರಿಗೆ? ದೇವರಿಗೆ. ಶಾಸ್ತ್ರ ಪಥ್ಯ ಮಾಡಬೇಕಾದ್ರೆ ರೋಗಿನೋ ಡಾಕ್ಟ್ರೋ? ರೋಗಿ ಮಾಡಬೇಕು. ಅದ್ರ ಪಥ್ಯ ಎಲ್ಲ ತಿನ್ನಬೇಡ ತಿನ್ನಬೇಡ ಅಂದರೆ ಪಥ್ಯ ಇದು. ಇದು ದೇವ್ರು ಹೇಳ್ತಾರಾ? ಯಾರು ಹೇಳಿರೋ? ಜೀವನಿಗೆ. ಜೀವನೇ ಇಲ್ಲದವ್ರು ಯಾರು ಹೇಳ್ಬೇಕದನ್ನು? ಬರೀ ಜಡ ಇದ್ದರೆ ಮತ್ತು ಆದ್ದರಿಂದ ಜೀವನೂ ಒಪ್ಪಬೇಕು, ಸ್ವರೂಪದಲ್ಲಿ ಏನಂತನೂ ಒಪ್ಪಬೇಕು, ಬೆಳೆಸ್ಬೇಕು ಅಂತ ಒಪ್ಪಬೇಕು, ಎಲ್ಲ ಸರಿಗೆ ಹೋಗುತ್ತೆ. ಇದು ಒಂದೊಂದು ಹೊಲದಲ್ಲಿ ಒಂದು ಅಧಿಕರಣ ಮುಗಿಸ್ಬಿಡ್ತಾರೆ ನೀಟಾಗಿ. ಸತ್ಲ ಅಲ್ಲದೆ ಡೀಟೇಲ್ಸ್ಗೆ ಅಲ್ಲಿಗೆ ಹೋಗ್ಬೇಕು ನಾವು. ಸಮ್ಮರಿಗೆ ಇಲ್ಲಿ ಬರಬೇಕು. ಯಾವುದರಲ್ಲಿ? ಅದಿಷ್ಟು ಸೇರಿ ಅರ್ಥ ಹೇಳಿದೆ, ಗೊತ್ತಾಯ್ತಾ? 8 ಸೂತ್ರ ಸಾರಾಂಶ ಅದು. ತಸ್ಯಾಪಿ ಕರ್ತೃತ್ವೇ ಶಾಸ್ತ್ರಸ್ಥ ಸಿದ್ಧೇಶ್ಚ ನ ಚ ನಾನಾಶ್ರುತೇ ಅಪ್ರಾಮಾಣ್ಯಂ ದೃಷ್ಟಭೇದಾನುಸಾರೇಣ ತಾಸಾಮರ್ಥಾಪಪತ್ತಿ ಅರ್ಥೋಪಪತ್ತೇ ಅಪ್ರಾಮಾಣ್ಯ ಕಲ್ಪನಸ್ಯ ವಿಪರೀತ ಜ್ಞಾನ ಮೂಲತ್ವಾತ್. ಶ್ರುತಿಗಳು ಏನೇನೋ ಹೇಳುತ್ತಾರೆ, ಯಾರು ಕೂಡಿಸ್ತಾರೆ ಅಂದರೆ ಕೂಡಿಸ್ಬೇಕು, ಬೇಕಾದ್ರೆ ಕೂಡಿಸ್ಬೇಕಷ್ಟೇ. ಹೋಗಿ ಯಾವುದೋ ಊರಿಗೆ ಹೋಗಬೇಕಾಗಿದೆ, ಎಲ್ಲೆಲ್ಲೂ ಟರ್ನಿಂಗ್ಸ್ ಬೇಕಾದಷ್ಟಿದೆ. ಬಾರಿ ವಾಪಸ್ ಹೋಗ್ತೀರಾ ನೀವು? ಈಗ ನಿಮ್ಮ ಗುರಿ ಅಂದರೆ ಭಾಳ ಸಾಧಿಸ್ಬೇಕಷ್ಟೇ. ಇಲ್ಲ ಬಿಟ್ಟು ಹೋಗು, ಯಾರು ಕೇಳ್ತಾರೆ ಇದನ್ನು? ಆದ್ದರಿಂದ ಇದು ನಿನಗಿಲ್ಲ ಅಂಥೇಳಿ ಆಗೋದಿಲ್ಲ ಅಂಥೇಳಿ ಇಲ್ಲ ಅಂತ ಹೇಳಬಾರ್ದು. ನಿನಗೆ ಆಗೋದಿಲ್ಲ ಅಂತ ಹೇಳು ಅಷ್ಟೇ ಹೊರತು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಪ್ರಾಮಾಣ್ಯ ಬೇರೆ ಶಾಸ್ತ್ರಗಳಿಗೆ ಅಪ್ರಾಮಾಣ್ಯ ಹೇಳಿಕೊಡೋದು, ಹೊಂದಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ನಚ ವೈಚಿತ್ರ ಮಾನಾಭಾಸತ್ವೇ ಕಾರಣ ಜೀವಾನಾಂ ಸಾಮಾನ್ಯತಃ ಅಭಾಸತ್ವೇಪಿ ವಿಶೇಷ ಅದೃಷ್ಟಾದ್ ವೈಚಿತ್ರ್ಯೋಪಪತ್ತೇ. ಮತ್ತೊಂದು ಪ್ರಶ್ನೆ, ಎಲ್ಲರೂ ದೇವ್ರ ಪ್ರತಿಬಿಂಬ ಆಗಿದ್ದರೆ ಹೇಗಿರ್ಬೇಕಿತ್ತು? ಎಲ್ಲರೂ ದೇವರಿದ್ದಾಗೆ ಇರಬೇಕು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಈಗ ನೀವೇನು ಹೇಳ್ತೀರಿ? ಸಾಮಾನ್ಯ ಒಂದು ವಾದ ಹೇಳ್ತೀರಲ್ಲ, ನಮ್ಮನ್ನು ಬೈತೀರಲ್ಲ, ಅವ್ರು ಕೇಳ್ತಿರಲ್ಲ. ನಾವೆಲ್ಲ ಜೀವರು ದೇವರಾಗಿದ್ದರೆ ದೇವ್ರ ಗುಣ ಇರಬೇಕಾಗಿತ್ತು ಅಂತ ಕೇಳ್ತೀರಲ್ಲ, ನಾವು ಕೇಳ್ತೇವೆ. ಎಲ್ಲರೂ ಅವ್ರದ್ದೇ ಕಾಪಿ ಆಗೋದಾಗಿದ್ದರೆ ಕಾಪಿಯಲ್ಲಿ ಏನಿರಬೇಕಾಗಿತ್ತು? ಇದು ಇರಬೇಕಿತ್ತಲ್ಲ, ಯಾಕಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ. ಭಾಳ ಸುಲಭ. ಇವತ್ತು ಟಿ ವಿಯಲ್ಲಿ ಕಲರ್ ಟಿ ವಿ, ನೀವು ಬ್ಲ್ಯಾಕ್ ಆ್ಯಂಡ್ ಟಿ ವಿ ಕಾಣಿಸುತ್ತೆ ಅಷ್ಟೇ. ಇದು ಅದ್ರ ದೋಷ ಅಲ್ಲ. ಯಾರ ದೋಷ ಇದು? ಫಿಲ್ಮ್ ತೆಗೆದಿರೋದು ಕಲರಲ್ಲಿ, ನಿಮ್ಮ ಟಿ ವಿಯಲ್ಲಿ ಕಾಣೋದು ಬ್ಲ್ಯಾಕ್ ಆ್ಯಂಡ್ ವೈಟು. ಯಾಕೆಂದರೆ ಯಾರು ತಪ್ಪದು? ಟಿ ವಿ ದೋಷ ಹೊರತು ಇಬ್ಬರು ದೋಷ ಅಲ್ಲ. ಸೊ ದೇವರ ಬುದ್ಧಿ ನಿಮಗೆ ಉತ್ತರ ಕೊಡೋದು ಸೇಮ್ ಅಂತ ಹೇಳಿದಾಗ ಉಪಾಧಿ ಹೇಳಕ್ಕೆ ಬರೋದಿಲ್ಲ. ಸ್ವರೂಪ ಸಿಮಿಲರ್ ಅಂದರೆ ಉಪಾಧಿ ಹೇಳಕ್ಕೆ ಬರುತ್ತೆ. ಉಪಾಧಿ ಇನ್ನೊಂದು ಬರೋದ್ರಿಂದ ಅಲ್ಲಿ ಉಪಾಧಿ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಉಪಾಧಿಗೆ ಏನು ಶಕ್ತಿ ಇಲ್ಲ, ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಆದ್ದರಿಂದ ಸರಿ. ಇಲ್ಲಿ ಹಾಗಲ್ಲ, ಇವರ ಸ್ವರೂಪನೇ ಉಪಾಧಿ ಆದ್ದರಿಂದ ಸರಿ. ಗೀತಾ ಎಲ್ಲ ಅರ್ಥ ಇದು. ಓದ್ಬಿಟ್ಟೆ ಗೀತಾ ಫಸ್ಟ್ ಕ್ಲಾಸಾಗಿ ಅರ್ಥ ಆಗಿದೆ.
ಸೊ ಇದು ಒಂದೇ ಬಿಂಬ ಹೌದು, ಎಲ್ಲರೂ ಪ್ರತಿಬಿಂಬ ಹೌದು, ಪ್ರತಿಬಿಂಬದಲ್ಲಿ ಸಿಮಿಲಾರಿಟಿ ಇಲ್ಲ ಹೌದು. ಯಾತಕ್ಕೆ ಅಂದರೆ ಹಾಗಾಗಿದೆ. ಕೆಲವೆಲ್ಲ ಕಾರ್ಬನ್ ತೆಗಿತಿದ್ದಾರಲ್ಲ ಹಿಂದೆಲ್ಲ, ಕೊನೆ ಕಾಪಿ ಏನು ಕಾಣಿಸ್ತಾನೆ ಇರೋದಿಲ್ಲ. ಹಾಗೆ 5-6 ಕಾಪಿ ಇಟ್ಟಿರ್ತಾರೆ ಪಾಪ. ಮೊದಲು ಕ್ಲಾರಿಟಿ ಇದೆ, ಬರ್ತಾ 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 ಡಿಮ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಒರಿಜಿನಲ್ ಒಂದೇ, ಯಾಕೆ ವ್ಯತ್ಯಾಸ ಬಂತು? ನಮ್ಮ ಎದುರಿಗಿದೆ ಪ್ರಮಾಣ. ಇವಾಗ ದೇರ್ಫರ್ ಅವ್ರ ಸ್ವರೂಪನೇ ಇದೆ, ಮೊದಲಿದೆ ಸ್ವರೂಪ ಅನಾದಿ ಕರ್ಮ ಇರೋದು ವ್ಯತ್ಯಾಸ ಕಾಣಿಸುತ್ತೆ ಹೊರತು ಇಲ್ಲಿ ಕಾಣೋ ವ್ಯತ್ಯಾಸದಿಂದಾಗಿ ಜೀವರನ್ನು ಪರಮಾತ್ಮ ಪ್ರತಿಬಿಂಬ ಅಲ್ಲ ಅಂತ ಹೇಳಬಾರ್ದು. ಇದು ಮೇನ್ ಪಾಯಿಂಟ್. ಪರಮಾತ್ಮ ಪ್ರತಿಬಿಂಬಾದ ಮಾತ್ರಕ್ಕೇನೆ ಪರಮಾತ್ಮರಂತೆ ಇರಬೇಕು ಅಂತಿಲ್ಲ. ಇವನ್ ಜಸ್ಟ್ ರಿಸಂಬ್ಲೆನ್ಸ್ ಆಲ್ಸೋ ಪ್ರತಿಬಿಂಬ, ಜಸ್ಟ್ ರಿಸಂಬ್ಲೆನ್ಸ್ ಅಷ್ಟೇ. ಕೈಲಿ ಬರೀತಾರೆ ಕೆಲವು ಸರ್ತೆ, ಆನೆ ಬರೀತಾರೆ, ಆನೆ ಅಂತ ಬರೆಯೋದ್ರೆ ಗೊತ್ಕೊಳ್ಳಾಗೋದಿಲ್ಲ ಅವ್ರಿಗೆ. ಆನೆ ಅಂತ ಬರೆದಿರ್ತಾರೆ ಪಾಪ, ಆನೆ ಇರಬೇಕು ಅನ್ಕೊಳ್ತೀವಿ. ಇಷ್ಟ ಆದರೂ ಆನೆ ಸರಿ ಇಲ್ಲ, ಅದೇ ಅದು ದೃಷ್ಟಾಂತ ಅಷ್ಟೇ. ಟೂ ಮಚ್ ಮಾಡಬಾರ್ದು, ಟಚ್ ಮಾಡಬಾರ್ದು. ಅಲ್ಲಿಗೆ ಅದು ಮುಗೀತು. ಇದು ಶ್ರೀ ಆನಂದಯುಕ್ತ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನ ವ್ಯಾಖ್ಯಾನ್ಯಾಯ ವಿವರಣೆ ದ್ವಿತೀಯಾಧ್ಯಾಯ ತೃತೀಯ ಪಾದ. ಕೃಷ್ಣಾರ್ಪಣ ವಸ್ತು. ನಾಳೆ ಅಂದರೆ ಮುಂದಿನ ಬುಧವಾರ ಚತುರ್ಥ ಪಾದ.